ತುಂಬಾ ಒಳ್ಳೆ ಪಾರ್ಟಿ ಕೊಟ್ಟಿದ್ಯಾ ಕಣೆ, ತುಂಬಾ ಥ್ಯಾಂಕ್ಸ್. ಅಲ್ವಾ? ಅಲ್ಲಿನೋ ಚನ್ನಪಟ್ಟಣದ ಗೊಂಬೆಗಳ ಎಕ್ಸಿಬಿಷನ್ ನಡೀತಿದೆ. ಲೇ ಹುಡುಗಿ ಪಳಪಳ ಅಂತವಳೆ, ಇವಳನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಲೇ ತುಂಬಾ ಜೋಶಲ್ಲಿ ಕಣೋ, ಯಾವ್ದೇ ಕಾರಣಕ್ಕೂ ಬಿಡ್ಲೇಬಾರ್ದು. ಮಿಸ್ ಆದ್ರೆ ಮ್ಯಾಟ್ರ್ ಮಿಸ್ ಆಗತ್ತೆ ಮಚ್ಚ. ಅಲ್ಲ ಮಿಸ್ಟರ್, ಇದು ಫ್ಯಾಮಿಲಿ ಹೋಟೆಲ್, ಇವೆಲ್ಲ ಮಾಡಂಗಿಲ್ಲ. ಅಂದ್ರೆ ಹೊರಗಡೆ ನಡೆಯುತ್ತಾ? ಈ ತರ ತಲಹಾಟೆ ಮಾತಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಏಯ್ ಪೊಲೀಸ್ ಫೋನ್ ಮಾಡು. ಸರ್ ನಿಮ್ಗೆ ಸರ್ ಟ್ರಬಲ್, ನಾವೇ ಹೋಗ್ತೀವಿ. ಏಯ್ ಬನ್ರ. ಏನಾದ? ಕಣ್ಣಿಡೋ ಜಾಗದಲ್ಲಿ ಮೂಗು, ಮೂಗಿಡೋ ಜಾಗದಲ್ಲಿ ಕಣ್ಣು, ಹಾಗೇನಾ? ಬೊಂಬೆಗಳಿಗೆ ಜೀವ ಕೊಡ್ಬೇಕು ಅಂದ್ರೆ ಹೇಗಿರ್ಬೇಕು? ನೋಡ್ದವ್ರಿಗೆ ಕಣ್ ತಿರುಗ್ಬೇಕು. ನಮ್ ಬೊಂಬೆಗಳನ್ನ ನೋಡ್ತಾ ಇದ್ರೆ ಬದುಕಲ್ಲಿ ಏನಿದೆ ಅಂತ ಅನ್ನಿಸ್ಬಿಡ್ಬೇಕು ಕಸ್ಟಮರ್ಗೆ. ಅದು ಟ್ಯಾಲೆಂಟ್ ಅಂದ್ರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ವೆಂಕಟರಾವ್. ನಮಸ್ಕಾರ ಸರ್. ಯಾವ ಮುಹೂರ್ತನ ನೋಡಿ ಈ ಕಾಂಟ್ರಾಕ್ಟ್ ನ ನಮ್ಗೆ ಒಪ್ಸಿದ್ರು ಏನೋ, ಅದ್ಭುತವಾಗಿ ವರ್ಕೌಟ್ ಆಗೋ ತರ ಕಾಣ್ತಾ ಇದೆ ಕಣ್ರಿ. ಇದು 5 ಸ್ಟಾರ್ ಹೋಟೆಲ್, ಇಲ್ಲಿನ ಪವರೇ ಬೇರೆ. ಪ್ರೈಸ್ ಕೂಡ ಹಾಗೆ ಇರುತ್ತಲ್ಲ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಮೀನ್ ಸಾರ್ ಮಾಡ್ಬಿಡದ? ಇಡುವಂತೆ ಮೊದಲು ಕೆಲಸ ಮಾಡೋ. ಅಯ್ಯೋ ಕರ್ಮ. It's a very rare piece, ma'am. One and only piece. There are no other piece ditto like this. It's pure handmade, madam. Oh my god. Yeah. It's so sweet. Yeah, it's very sweet, madam. Like, you know, gulab jamun, rasgulla, those you can eat with your mouth. But this, you can eat with your eyes. Nice. Yes, eyes. It's so nice. What are those? Those are unfinished other item, madam. Other, not this. This is only one piece. One piece. Made by Mr. V. Rao. He is very expert, madam. ವಿ ರಾವ್ ಅಂತೆ ಏನೋ ಕತ್ತೆ. ವೆಂಕಟ್ರಾವ್. ವೆಂಕಟ್ರಾವ್. Oh, Venkatrao. Venkat Rao. That's correct. How much? Ma'am, it's just 14,999 plus GST. Okay, I go to my room, then come back with my credit card. Thank you. Togodalva? Nothing. You go and get the credit card, go. Thank you. ದೊಡ್ಡದಾಗ ತಗೋತೀನಿ ಅನ್ನೋ ತರ ಬಂದ್ಲು. ಇದು ತಗೋ, ಆ ಕಡೆ ಇಡು. ಆ ರೆಡ್ ಕಲರ್ ಗೊಂಬೆ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿವೆ ಅಲ್ವಾ? ಹೌದು. ಹೋಗಿ ನೋಡೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ. ಅಂಥ ರೇರ್ ಪೀಸ್ ಇನ್ನೊಂದಿದ್ಯಾ? ಅದತ್ತು ಇತ್ತುಗುಡೆ. ಇದು ನನ್ ಕಣ್ಣಿಗೆ ರಸಗುಲ್ಲಾಗಿಂತ ಗುಲಾಬ್ ಜಾಮೂನ್ಗಿಂತ ಸ್ವೀಟ್ ಆಗಿ ಕಾಣಿಸ್ತಿದೆ. ಬಿಸ್ನೆಸ್ ಅಂದ್ಮೇಲೆ ಅಷ್ಟು ಮ್ಯಾಜಿಕ್ ಮಾಡ್ಲೇಬೇಕಲ್ವೇನ್ರಿ? ನಿಮ್ಮವರು ಕೂಡ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ರು. ಆ ಬೊಮ್ಮೆಗಳ ಮೇಲೆ ಕ್ಲಾತ್ ಹಾಕಿ ಅಲ್ವಾ? ನಮ್ಮೂರಿಗೆ ಒಳ್ಳೆ ಟೈಮಿಂಗ್ ಇದೆ ರೀ. ಹಾ, ನಿಮ್ಗೂ ಕೂಡ ಒಳ್ಳೆ ಸ್ಪಾರ್ಕ್ ಇದೆ. ಥ್ಯಾಂಕ್ ಯು ರೀ. ಓನ್ಲಿ ಒನ್ ರೇರ್ ಪೀಸ್ ನ ನನಗೋಸ್ಕರ ಪ್ಯಾಕ್ ಮಾಡಿ. ಪ್ಯಾಕ್ ಮಾಡು. ಪ್ರೈಸ್ ಕೇಳಿ. 14,999 ಪ್ಲಸ್ GST. ಸಿನಿಮಾ ಎಲ್ಲ ನೋಡಿದಿರ ಅಂದ ಹಾಗಾಯ್ತು. ಇದ್ರ ಜೊತೆ ಆ ಸೈನಿಕ ಬೊಂಬೆನ ಕೂಡ ನನಗೋಸ್ಕರ ಪ್ಯಾಕ್ ಮಾಡಿ. ಸೈನಿಕನ? ಸರ್ ಕೊಡಿ ಕಡೆ. ಓಕೆ, ಬೇಗ ಪ್ಯಾಕ್ ಮಾಡು, ಡೆಲಿವರಿ ಕೊಡ್ಬೇಕು. ಹೇ, ಬೊಂಬೆಗಳಲ್ಲಿ ಮಾರ್ಬಿಟ್ಟೆ. ಅಲ್ಲೋಡು ಶೋಲ್ಡರ್ ಬೋರ್ಡು.
ಏನು ಆಗ್ಲೇ ಅಷ್ಟೊಂದ್ ಜನ ಬಂದು ಎಲ್ಲಾನು ತಗೊಂಡ್ ಹೋಗ್ಬಿಟ್ರಾ? ಸಿನಿಮಾ ಇರೋ ವೆಂಕಟ್ ಅಂಡ್ ಹಿಸ್ ವೈಫ್ ಇಬ್ರು ಬಂದು ಕೊಂಡ್ಕೊಂಡು ಹೋದ್ರು. ಅರ್ಥ ಆಯ್ತು. ಹೋಲ್ಸೇಲ್ ಆಗಿ ತಗೊಂಡ್ರೆ 90% ಡಿಸ್ಕೌಂಟ್ ಅಂದಿರ್ತೀಯ ಅಲ್ವಾ? ಒರಿಜಿನಲ್ ಪ್ರೈಸ್ ಗೆ ಮಾರ್ದೆ, ಇನ್ಕ್ಲೂಡಿಂಗ್ GST. ವಾಟ್? ಅವ್ರು ನಿಜವಾಗ್ಲೂ ಬೊಂಬೆಗಳನ್ನ ತಗೊಳಕ್ಕೆ ಬಂದಿದ್ರಾ? ಇಲ್ಲ, ಜಸ್ಟ್ ನೋಡೋದಕ್ಕೆ ಬಂದಿದ್ರು. ನೋಡೋದಕ್ಕೆ ಅಂತ ಬಂದು ಎಕ್ಸ್ಕ್ಯೂಸ್ ಮೀ. ಸರ್, ನೀವು ಹೀರೋ ವೆಂಕಟ್ ಅಲ್ವಾ? ಯಾ, ಸರ್ ನೋಡಿ ಸರ್, ಸಿಕ್ತ ಬಕ್ರ ಸತ್ಯಕ್ಕೆ ಬಿಡ್ಲೇಬಾರ್ದು. ಸರ್ ಇದು ನೋಡಿ, ತುಂಬಾ ಚೆನ್ನಾಗಿದೆ. ನೋಡೋಕೆ ತುಂಬಾ ಪ್ಲೆಸೆಂಟ್ ಆಗಿದೆ. ನಿಮಗೆ ಇಷ್ಟ ಆಯ್ತು, ಹಾಗೆ ಇಷ್ಟ ಆಗೋದು ನನಗೂ ಇಷ್ಟ ಆಯ್ತು. ಫ್ರೀಯಾಗಿ ತಗೊಂಡೋಗಿ. ಅಯ್ಯೋ, ಆತರನೂ ಬೇಡ. ಅದ್ರ ಕಾಸ್ಟ್ ಏನಂತ ಹೇಳ್ಬಿಡಿ. ಅಂದ್ರೆ 99,999 ಪ್ಲಸ್ GST. ಅಷ್ಟಕ್ಕೂ ನಿಮ್ಮ ಹತ್ರ ದುಡ್ಡು ಏನಕ್ಕೆ ಸರ್? ಬೇಡ ಸರ್, ದುಡ್ಡು ಬೇಡ. ಇಲ್ಲ ಇಲ್ಲ, ನೀವು ಬಿಲ್ ತಗೊಂಡ್ರೆ ನಾನು ತಗೋತೀನಿ. ನೋಡೋಣ ಬಿಡಿ ಸರ್. ಆದ್ರೆ ಸರ್, ಈ ಗಾಡಿ ಹೋಗ್ಬೇಕಾದ್ರೆ ದಾರಿ ತೋರ್ಸೋದಕ್ಕೆ ಒಂದು ಕುದುರೆ ಸವಾರಿ ಇದ್ರೆ ಹೇಗಿರುತ್ತೆ ಸರ್? ಚೆನ್ನಾಗಿರುತ್ತೆ, ಆದ್ರೆ ನೀವು ಅದಕ್ಕೂ ಚಾರ್ಜ್ ಮಾಡ್ಬೇಕು. ಯಾಕಂದ್ರೆ ನಾವು ಹೊಸದಾಗಿ ಮನೆ ಕಟ್ಕೊಂಡಿದೀವಿ. ಆ ಮನೆ ಫುಲ್ಲು ಖಾಲಿ ಖಾಲಿ ಇದೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನಿಮ್ ಬೊಂಬೆಗಳು ಕಾಣಿಸ್ತು, ಜಸ್ಟ್ ನೋಡೋಣ ಅಂತ ಬಂದ್ವಿ. ನೋಡಿದ ತಕ್ಷಣ ಇಷ್ಟ ಆಯ್ತು, ಸೊ ತಗೋಬೇಕು ಅನ್ಕೊಂಡ್ವಿ. ಆದ್ರೆ ನೀವು ಚಾರ್ಜ್ ಮಾಡಿದ್ರೆ ಮಾತ್ರ. ಅಯ್ಯೋ, ಅದೆಲ್ಲ ಆಮೇಲೆ ನೋಡೋಣ ಸರ್. ಆದ್ರೆ ಸರ್, ಈ ಗಾಡಿನ ರೈಡ್ ಮಾಡೋದಕ್ಕೆ ಈ ಹುಡುಗಿ ಇದ್ದಾಳೆ. ಈ ಹುಡುಗಿ ಬದಲಿಗೆ ಒಂದು ಕ್ಯೂಟ್ ಕಪಲ್, ಒಬ್ಬ ಹುಡುಗಿ ಒಬ್ಬ ಹುಡುಗ ಇದ್ರೆ ಹೇಗಿರುತ್ತೆ ಸರ್? ಅಂದ್ರೆ ಇವಳು ಹಾಗೆ, ನನ್ನ ಹಾಗೆ. ಎಕ್ಸಾಕ್ಟ್ಲಿ ನಿಮ್ಮಿಬ್ರು ಹಾಗೆ ಸರ್. ಈಗ ಈ ಬೊಂಬೆಗಳಿಗೆ ಈ ಮದ್ವೆ ಬಟ್ಟೆ ಹಾಕಿದ್ರೆ ಹೇಗಿರುತ್ತೆ ಸರ್? ಅಂದ್ರೆ ನಮ್ಗೆ ಹೊಸದಾಗಿ ಮದ್ವೆ ಆಗಿತ್ತಾರ. ಯಾ ಸೂಪರ್ ಕಣ್ರಿ, ಇಷ್ಟ ಆಯ್ತು ನಿಮ್ ಕಾನ್ಸೆಪ್ಟ್. ಸ್ವೀಟ್ ಮೆಮೊರೀಸ್ಗೆ ಅಂದವಾದ ರೂಪ ಕೊಟ್ಟು ಆ ಮೆಮೊರೀಸ್ಗೆ ಲೈಫ್ ಕೊಡ್ತಾ ಇದೀರಾ. ಥ್ಯಾಂಕ್ ಯು ಸರ್. ಹಾಗಿದ್ದಾಗ ಮದ್ವೆ ಅಂದ್ಮೇಲೆ ಸ್ವಲ್ಪ ಜನ ಬೇಕು ಅಲ್ವಾ ಸರ್? ಹೌದು, ಮತ್ತೆ ಗಾಡಿ ಹಿಂದೆ ಜನಗಳನ್ನ ಬಿಟ್ಟು ಗಾಡಿ ಮುಂದೆ ವಾದ್ಯ ಬಾರಿಸೋನ ಇಟ್ರೆ ಸರ್? ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ ನಿಮಿಷ ಸರ್. ಸರ್, ಈಗ ಈ ಬ್ಯಾಚ್ ಎಲ್ಲ ಮದುವೆ ಮಾಡೋದಕ್ಕೆ ಎಲ್ಲಿಗೆ ಹೋಗ್ತಾ ಇದಾರೋ ಅಲ್ಲಿ ತುಂಬಾ ಹತ್ತಿರದಲ್ಲಿ ಒಂದು ಟೆಂಪಲ್ ಇರ್ಬೇಕಲ್ವಾ ಸರ್? ಎಕ್ಸಲೆಂಟ್ ಕಣ್ರಿ, ಏನ್ ನೇಟಿವಿಟಿ ಟಚ್ ಇಟ್ಟಿದ್ದೀರಾ. ಅದ್ಭುತ, ಮಹಾ ಅದ್ಭುತ. ಬಹುಶಃ ನೀವು ಹಿಂದಿನ ಜನ್ಮದಲ್ಲಿ ಫಿಲ್ಮ್ ಡೈರೆಕ್ಟರ್ ಆಗಿದ್ರಿ ಅನ್ಸುತ್ತೆ. ಸರ್, ಥ್ಯಾಂಕ್ ಯು ಸರ್. ಸರ್, ಮತ್ತೆ ಮದುವೆ ಮಾಡಕ್ಕೆ ಅಲ್ಲಿ ಮಂಟಪ, ಪುರೋಹಿತರು, ಸನ್ಯಾಸಿಗಳು, ಬಂಧುಗಳು, ನೆಂಟರು, ಇಷ್ಟರು, ಕೆಲಸದವರು ಬೇಕಲ್ವಾ ಸರ್? ಮತ್ತೆ ಬೇಕು ಕಣ್ರಿ, ಏನ್ರೋ ಬೇಕು. ಒಂದ್ ಕೆಲಸ ಮಾಡಿ, ಈ ಬೊಂಬೆಗಳನ್ನೆಲ್ಲ ಪ್ಯಾಕ್ ಮಾಡಿ. ನಮ್ಮ ಮನೆ ಫುಲ್ಲು ಇವೇ ಇರ್ಲಿ. ಬೊಂಬೆಗಳೆಲ್ಲ ಎವ್ರಿಥಿಂಗ್. ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ಯಾಕ್ ಮಾಡಿ, ಪ್ಯಾಕ್ ಮಾಡಿ, ಪ್ಯಾಕ್ ಮಾಡಿ. ಬೇಗ. ಒಂದೇ ಏಟಿಗೆಲ್ಲ ಮಾರ್ಬಿಟ್ಟ. ಓಯ್, ಯಾಕತರ ಶಾಕ್ ಆಗಿದ್ಯಾ? ಅದನ್ನೆಲ್ಲ ನಾನೇ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ಅಯ್ಯೋ, ನಮಸ್ತೆ ಮೇಡಮ್. ನಮಸ್ತೆ. ಇಲ್ಲಿ ಫಿಲಿಂ ಡೈರೆಕ್ಟರ್ ವಿಜಯ್ ಅವರು ಎಲ್ಲಿದ್ದಾರೆ? ಒಂದ್ ನಿಮಿಷ. ಏನಮ್ಮ ಇವೆಲ್ಲ ಹೀಗ್ ಬಿದ್ದಿದೆ? ನಿನ್ ಮೇಲಿರೋ ಕೋಪಕ್ಕೆ ನಿಮ್ಮಪ್ಪ ಎಲ್ಲ ಒಡೆದು ಹಾಕಿದ್ದಾರೆ. ನಿನಗೇನು ಮಾಡಕ್ಕಾಗಲ್ವಲ್ಲ. ನಾನೇನ್ ಮಾಡ್ದೆ ಅಮ್ಮ? ನೀನ್ ಯಾರನ್ನು ಪ್ರೀತಿಸ್ತಿದ್ಯಂತೆ. ಒಂದು ಸತ್ಯ ಒಬ್ರು ಜೀವನಕ್ಕೆ ದಾರಿ ತೋರ್ಸತ್ತೆ, ಒಂದು ಸುಳ್ಳು ಜೀವನ ಪೂರ್ತಿ ಕಾಡ್ತಿರತ್ತೆ. ಸತ್ಯ ಏನು ಅಂತ ಹೇಳು, ನಾನ್ ಕೇಳಲ್ಲ. ನೀನ್ ಏನ್ ಹೇಳ್ಬೇಕು ಅನ್ಕೋತಿದ್ಯೋ ಅದನ್ನೇ ಹೇಳು ಅಂತಿದ್ದೀನಿ. ಆದ್ರೆ ಒಂದ್ ವಿಷಯ ನೆನ್ಪಲ್ಲಿಟ್ಕೋ ಹಾಸಿನಿ, ಈಗ ನೀನ್ ಅವ್ರ ಹತ್ರ ಏನ್ ಹೇಳ್ತೀಯೋ ಅದೇ ನಿನ್ ಭವಿಷ್ಯ. ಅಪ್ಪಾಜಿ ಹೇಳಿದ್ದು ನಿಜಾನೇ. ಎಷ್ಟೇ ಧೈರ್ಯ ನಿನ್ಗೆ? ಬಾಗ್ಲು ಹಾಕಿದ್ರು ಒಳಗ್ ಬಂದಿದ್ಯಲ್ಲ. ನಾನಂದ್ರೆ ಭಯನೇ ಇಲ್ವಾ? ಇಲ್ಲ ರೀ,
ಯಾಕಿಲ್ಲ? ಪ್ರೀತಿ ಇರೋ ಕಡೆ ಭಯ ಇರಲ್ಲ. ಇದೇನ್ 3 ದಿನದ ಆಟ ಅಲ್ಲ. ಅರ್ಧ ಜೀವನ ಕಳ್ದಿದ್ದೀನಿ ನಿಮ್ ಜೊತೆ. ಅದಕ್ಕೆ ಅಂತ ನಿಮ್ ಇಷ್ಟ ಬಂದಂಗೆಲ್ಲ ಮಾಡ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ದೀರಾ? ಮಾಡ್ಕೊಳ್ಳೋಳಾಗಿದ್ದಿದ್ರೆ ಒಳಗಡೆ ಯಾಕೆ ಬರ್ತಿದ್ದೆ? ಮತ್ತ್ಯಾಕ್ ಬಂದೆ? ಕೇಳೋಣ ಅಂತ. ಕೇಳೋದಕ್ಕೇನಿದೆ ಈಗ? ಹೋಗ್ಲಿ ಹೇಳೋಣ ಅಂತ. ಹೇಳು. ನನ್ ಭುಜದ ಮೇಲೆ ಬೆಳ್ಸಿದ್ ಹುಡುಗಿ ಅಂತಂದೆ, ನಿನ್ ಕೈ ತುತ್ ತಿಂದ್ ಬೆಳ್ದಿರೋ ಅಂತ ಮಗು ಅಂತಂದೆ. ನನ್ ಭುಜದ ಮೇಲಿಂದ ಬಿದ್ದೋದ್ಲು, ನಿನ್ ಕೈ ತುತ್ನ ಥೂ ಅಂತ ಉಗಿದ್ಲು. ನಾನ್ ಹೇಳದ್ನೆ ನಿಜ ಮಾಡಿದ್ಲು. ಇವಾಗ ಏನ್ ಹೇಳ್ತೀಯೋ ಹೇಳು. ಮಾತ್ ಕೊಟ್ಟಿದ್ದು ನೀನೇ, ಇವಾಗ ಆನ್ಸರ್ ಕೂಡ ಮಾಡ್ಬೇಕಾಗಿರೋದು ನೀನೇನೆ. ನೀವ್ ತಾಳ್ಮೆಯಿಂದ ಕೇಳ್ತೀರಾ? ಕೇಳಿಸ್ಕೊತಾ ಇದೀನಲ್ಲ. ಹೆತ್ತೋರು ತಮ್ಮ ಮಕ್ಕಳನ್ನ ಪ್ರೀತಿಸೋವಾಗ ಅವ್ರನ್ನ ಕೇಳಿ ಪ್ರೀತಿಸಲ್ಲ. ಮಕ್ಕಳು ನಮ್ ಕೈಯಲ್ಲಿ ಬೆಳೆಯುವಾಗ ಇದು ಪ್ರೀತಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅಷ್ಟಕ್ಕೂ ಪ್ರೀತಿ ಯಾರ ಕೈಯಲ್ಲೂ ಇರಲ್ಲ ರೀ. ಅದೊಂದು ಅದ್ಭುತವಾದ ಅನುಭೂತಿ. ಬೆಳೆಸೋವಾಗ ನಾವು ಕಲಿಬೇಕು, ಬೆಳೆಯೋವಾಗ ನಾವು ಕಲಿಸ್ಬೇಕು. ಕಲ್ತ್ಕೊಂಡಿದ್ದಾಳೆ, ಅದಕ್ಕೋಸ್ಕರನೇ ಪ್ರೀತಿಸಿದಾಳೆ. ಅಂದ್ರೆ ನಾನು ಅವಳನ್ನ ಅಷ್ಟೊಂದ್ ಪ್ರೀತಿ ಮಾಡಿದ್ದೆ ನಾನ್ ಮಾಡಿದ ತಪ್ಪಾ? ತಪ್ಪಾಗ್ದೇ ಇರೋದಕ್ಕೆ ಅವಳು ಸತ್ಯ ಹೇಳಿರೋದು. ಅವಳು ಸತ್ಯ ಹೇಳಿರೋದಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡೋ ಸಂದರ್ಭ ಬಂದಿದೆ. ಅಂದ್ರೆ ಒಪ್ಕೊಳ್ಳಿ ಅಂತೀಯಾ? ಒಪ್ಕೋಬಾರ್ದು, ಮತ್ತೆ ತಿಳ್ಕೋಬೇಕು. ಏನ್ ತಿಳ್ಕೋಬೇಕು? ಅವ್ನ್ ಯಾರು ಅಂತ ತಿಳ್ಕೋಬೇಕು. ಅವನ್ ಕುಟುಂಬ ಎಂಥದ್ದು ಅಂತ ತಿಳ್ಕೋಬೇಕು. ಅವನ್ ಬಗ್ಗೆ ಎಲ್ಲಾನು ತಿಳ್ಕೋಬೇಕು. ನೋಡಮ್ಮ, ಇದನ್ನ 2 ಫ್ಲಾಪ್ ಸಿನಿಮಾಗಳನ್ನ ಕೊಟ್ರು ಡೈರೆಕ್ಟರ್ಗೆ ಮತ್ತೊಂದು ಅವಕಾಶ. ಟ್ಯಾಲೆಂಟ್ ನೆವರ್ ಫೇಲ್ಸ್ ಅಂತಾರೆ. ಇದೇ ಹುಡ್ಕೊಂಡ್ ಬಂದಿರೋ ಅವಕಾಶ ಅಂದ್ರೆ. ಅವಕಾಶ ಸಿಕ್ಕಿದ್ರೆ ಮಾತ್ರ ಸಾಕಾಗಲ್ಲ, ಅದನ್ನ ಉಪಯೋಗಿಸ್ಕೊಳ್ಳೋ ಸಾಮರ್ಥ್ಯ ಕೂಡ ಇರ್ಬೇಕು. ಇರೋದಕ್ಕೇನೆ ಅವಕಾಶ ಬಂದಿದ್ದು. ಅವನ್ಗಿಲ್ಲ ಅಂತ ಅವ್ರ ಅಪ್ಪನೇ ಒಪ್ಕೊಂಡು ಇಲ್ಲಿಂದ ಹೊಟ್ಟೋದ್ರು. ನೋಡು, ಆ ಪೇಪರ್ ಅಲ್ಲಿ ನಿನ್ಗೆ ಅವಕಾಶ ಅನ್ನೋದು ಮಾತ್ರ ಕಾಣಿಸ್ತಾ ಇದೆ. 2 ಸಿನಿಮಾ ಫ್ಲಾಪ್ ಡೈರೆಕ್ಟರ್ ಅನ್ನೋದು ನನಗ್ ಕಾಣಿಸ್ತಾ ಇದೆ. ನಿಮ್ಮಮ್ಮ ಹೇಳಿದ್ರು ಅಂತ ತುಂಬಾ ಮುಂದುವರ್ದೆ. ಅದಕ್ಕಿಂತ ಮುಂದೆ ಹೋದ್ರೆ ಇನ್ನೇನ್ ಉಳಿಯುತ್ತೆ? ಎಲ್ಲ ಕತ್ಲಷ್ಟೆ. ಇಷ್ಟು ದಿನ ನಾನೊಬ್ಬ ಸ್ಪೆಷಲ್ ತಂದೆ ಅನ್ನೋ ಭ್ರಮೇಲಿದ್ದೆ. ಇಲ್ಲ, ನೀನು ರೂಟೀನ್ ತಂದೆ ಅಂತ ನಿರೂಪಿಸಿ ರೂಟೀನ್ ಕೆಲ್ಸನೇ ಮಾಡ್ಬೇಕು ಅಂತ ನನ್ ಕಣ್ಣನ್ನ ತೆರೆಸಿದ್ಯಾ. ಹೋಗಿ ರೆಡಿ ಆಗು. ನಿನ್ನ ನೋಡೋದಕ್ಕೆ ಹುಡುಗನ್ ಕಡೆಯವ್ರು ಬರ್ತಾ ಇದಾರೆ. ಮಮ್ಮಿ, ಡ್ಯಾಡಿ, ಫಾಲೋ ಮೀ. ನಮಸ್ಕಾರ ಬಿಗ್ರೆ, ಬನ್ನಿ. ಫ್ಯೂಚರ್ ಮಾವ, ಫ್ಯೂಚರ್ ಅತ್ತೆ. ಕರೆಕ್ಟ್. ಬನ್ನಿ ಒಳಗಡೆ ಮಾತಾಡ್ಕೊಳ್ಳೋಣ. ನಮಸ್ಕಾರ ಬಿಗ್ರೆ. ನಮಸ್ಕಾರ ಬಿಗ್ರೆ. ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮನೆ ಚೆನ್ನಾಗಿದೆ ಅಲ್ಲ? ಹುಡುಗಿ ಆಗಿದ್ದಾಳೋ? ನನ್ ಮುಂದೆ ಐಫೋನಾ? ಕಾಫಿ ತಗೊಳಪ್ಪ. ಥ್ಯಾಂಕ್ ಯು ಅತ್ತೆಮ್ಮ. ಥ್ಯಾಂಕ್ ಯು. ಹೇಳ್ಬಿಡಣ ಅಂತೀರಾ? ಬೇಡ ಬಿಡು, ಮದ್ವೆ ಆಗ್ಲಿ, ಅವ್ರಿಗೆ ಗೊತ್ತಾಗುತ್ತೆ ಹಾ, ನಮ್ಮ ಅವ್ನ್ ಟ್ಯಾಲೆಂಟ್ ಏನು ಅಂತ. ಡ್ಯಾಡಿ, ಇದನ್ನು ಬಿಡಲ್ವಾ? ಚೆನ್ನಾಗಿದೆಯಲ್ಲ? ಇಲ್ಲೇ ನಿಂತಿದ್ಯಲ್ಲೇ, ಹೋಗ್ ಮಗಳನ್ ಕರ್ಕೊಂಡ್ ಬಾ. ಸರಿ ರೀ. ಬಂದ್ಬಿಡ್ತಾಳೆ ಸರ್. ಈ ಅಭ್ಯಾಸ ನಿಮ್ ಮನೇಲಿ ಎಲ್ರಿಗೂ ಇದೆಯಾ? ನಿಮ್ಮಪ್ಪಗಿದೆಯಲ್ಲ? ಬಾಮ್ಮ ಕೂತ್ಕೋ. ನನಗೆ ಓಕೆ. ಅದು ಆ ಹುಡುಗಿಗೆ ಅನ್ನಿಸ್ಬೇಕು. ಅನಿಸ್ಬೇಕಲ್ವಾ? ಏಯ್, ಏನ್ ಹುಡುಕ್ತಾ ಇದೀಯಾ? ನನ್ ಫೋನ್ ಇಲ್ಲಿಟ್ಟೆ ಅನ್ನೋದನ್ನೇ ಮರ್ತು ಬಿಟ್ಟೆ ರೀ. ನೀನ್ ಯಾವ್ದನ್ನು ಅಷ್ಟೊಂದು ಈಸಿಯಾಗಿ ಮರೆಯೋಂತವಳಲ್ವಲ್ಲ. ಜೋಕಾ? ಇಲ್ಲ, ರೊಮ್ಯಾನ್ಸ್. ನೀವೇನ ಮಾತಾಡ್ಕೊಳಂಗಿದ್ದೀರಾ? ನನ್ನನ್ನೇ ಕೇಳ್ಬೋದಲ್ಲ? ನನ್ನೂ ಕೇಳ್ಬಹುದು. ಅಯ್ಯೋ, ಏನಿಲ್ಲ ಸರ್. ಹುಡುಗಿನೇನಾದ್ರೂ ಕೇಳೋದಿದ್ರೆ ಕೇಳಿ ಅಂತ ಹೇಳ್ತಾ ಇದ್ದಾಳೆ ಅಲ್ವೇನೆ? ಓ, ಏನಾದ್ರೂ ಕೇಳೋ. ಹಾಡಾಡಕ್ ಬರುತ್ತಂತ ಕೇಳ. ನನ್ನನ್ನೆಲ್ಲ ಹುಡುಗಿ ಕೇಳು. ಓಕೆ. ನಿಮ್ಗೆ ಹಾಡಾಡಕ್ ಬರುತ್ತಾ? ಅಪ್ಪಾಜಿ, ರೂಟೀನ್ ಕ್ವೆಶ್ಚನ್. ಏನಪ್ಪ, ಹೊಸದಾಗಿ ಏನಾದ್ರೂ ಇದ್ರೆ ಕೇಳು. ನಿಮ್ ಹಾಬೀಸು? ಅಪ್ಪಾಜಿ, ಮತ್ತೆ ರೂಟೀನ್ ಕ್ವೆಶ್ಚನ್. ಏನಾದ್ರೂ ಹೊಸ್ದಾಗಿ ಏನಾದ್ರೂ ಟ್ರೈ ಮಾಡೋ. ಅದು ನಮ್ ಮಗ ಹೊಸ್ದಾಗಿ ಏನು ಟ್ರೈ ಮಾಡಲ್ಲ, ಆದ್ರೆ ಹಳೇದೇ ಹೊಸ್ದಾಗಿ ಟ್ರೈ ಮಾಡ್ತಾನೆ.
ಈಗ ತಾನೇ ಒಂದು ಹೊಸದಾಗಿ ಟ್ರೈ ಮಾಡ್ದ, ಸಕ್ಸಸ್ಸು ಆದ ಅದ್ರಲ್ಲಿ. ಇವನಿಗೇನೋ ಒಂದ್ ಮಾಡ್ಲೇಬೇಕು, ಹೋಮಿಯೋಪತಿನೇ. ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ. ನಮ್ಗೆ ಅರ್ಥ ಆಗ್ತಿದೆ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೂ ಅರ್ಥ ಆಗುತ್ತೆ. ನಿಮ್ ಬಗ್ಗೆನೆ. ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ? ಅದು ಅಂದ್ರೆ ಹಂಗಂದ್ರೆ ಕುಕಿಂಗು. ಅಪ್ಪಾಜಿ ಎಲ್ಲ ರೂಟೀನ್ ಕ್ವೆಶ್ಚನ್ಸ್. ಏನು ಅಂದ್ರೆ ನನ್ ಫೋನು. ಅಯ್ಯೋ, ಎಲ್ಲೋ ಇಟ್ಟು ಮರ್ತೋಗಿರ್ತೀಯ. ಇವ್ರು ಹೋದ್ಮೇಲೆ ಹುಡುಕುದ್ರಾಯ್ತು, ಸುಮ್ನೆ ಇರು. ನೀವೇನೋ ಮಾತಾಡ್ಕೊಳ್ತಿದ್ದೀರಾ, ಅದೇನು ಅಂತ ನಮಗೂ ಕೇಳ್ಬೋದಲ್ಲ? ನನ್ನೂ ಕೇಳ್ಬೋದಲ್ವಾ? ಅಯ್ಯೋ, ಏನು ಇಲ್ಲ ಸರ್, ಎಲ್ಲ ಕನ್ಫ್ಯೂಷನ್ ಆಗಿದೆ. ಏನಾದ್ರೂ ಹೊಸ್ದಾಗಂತೆ ಕೇಳಪ್ಪ. ಓಹೋ, ನೀವಿನ್ನೂ ಅಲ್ಲೇ ಇದ್ದೀರಾ? ಲೋ ಮಗನೇ, ಇನ್ನೂ ಹೊಸ್ದಾಗಂತೆ ಟ್ರೈ ಮಾಡೋ. ನಿಮಗೆ ಕರೋನಾ ಬಂದಿತ್ತಾ? ಡಬ್ಬಾ ಕ್ವೆಶ್ಚನ್. ಐ ಅಕ್ಸೆಪ್ಟ್. ಹೌದು, ಡಬ್ಬಾ ಕ್ವಶ್ಚನ್. ಫೋನು. ನಿನ್ ಕತೆ ಮುಗೀತು. ಸ್ಟಾಪ್ ಮಾಡ್ಬೋದಾಯ್ತಲ್ಲ? ಹೇಳಿಲ್ವ ನೀನು? ಏನಿದು? ಅದಕ್ಕೆ ನೀವು ನನ್ನ ಹತ್ರ ಕೇಳ್ಬೋದಲ್ಲ ಅಂತ ಸುಮಾರು ಸತಿ ನಾನು ನಿಮ್ಗೆ ಹಿಂಟ್ ಕೊಟ್ಟೆ. ಹಿಂಟ? ನಮ್ ಹುಡುಗಂಗೆ ತುಂಬಾ ಆಸ್ತಿ ಇದೆ ಅಂತ ನಿಮ್ಗೆ ಗೊತ್ತಲ್ವಾ? ಗೊತ್ತಿದ್ರೆ ಅದ್ರ ಜೊತೆ ಇವನ್ಗೆ ಈ ಚಿಕ್ಕ ಕೈ ಚಳಕನೂ ಇದೆ. ಏನದು? ನಮ್ ಹುಡುಗ ಎಲ್ಲೇ ಹೋದ್ರು ಏನಾದ್ರೂ ಒಂದ್ ಗುರ್ತಿರ್ಲಿ ಅಂತ ಯಾವ್ದಾದ್ರು ಒಂದ್ ಆರ್ಟ್ ಕದಿಯೋದು ಅಭ್ಯಾಸ ಇದೆ. ಏನಿದು? ಹುಡುಗಿ ನೋಡಕ್ ಬಂದಾಗ್ಲೂ ಕೂಡನಾ? ಹುಡುಗಿ ನೋಡಕ್ ಬಂದಾಗ್ಲೂ ಅಂತೀರಾ? ಯಾವ್ದಾದ್ರು ಒಂದ್ ಟೀ ಅಂಗಡಿಗೆ ಹೋದ್ರು ಒಂದು ಚಿಕ್ಕ ಸ್ಪೂನ್ ಎತ್ತದೆ ಬರೋದೇ ಇಲ್ಲ. ಜ್ಞಾಪಕ ಉಳಿಸ್ಕೊಡಕ್ಕೆ ಅಭ್ಯಾಸಗಳು. ಇವನ್ ಜ್ಞಾಪಕ ಉಳಿಸ್ಕೊಡಕ್ಕೆ ಅಂತ 2 ರೂಮ್ ತುಂಬಾಗಿದೆ ಬೀಗ್ರೆ. ಏನ್ ಆಗ್ಲೇ 2 ರೂಮಾ? 2 ರೂಮ್ ಏನ್ ಬೀಗ್ರೆ, ಒಂದು ಶೆಡ್ಡೇ ಇಳಿಸ್ಬಿಡೋಣ ಅಂತ ಪ್ಲಾನ್ ಬೇರೆ ಹೋಗಿ ಹೊರಟಿದೀವಿ. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ. ತುಂಬಾ ಅವಸರ ಇದೆ. ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅದೇ ನಮ್ ಸಂತೋಷ. ಈ ಅಭ್ಯಾಸನ ಏನಂತಾರೆ ಗೊತ್ತಾ? ಏನಂತಾರೆ ಬೀಗ್ರೆ? ಕ್ಲೆಪ್ಟೋಮೇನಿಯಾ. ಕೈ ಕಸ್ಬು. ನಮ್ಮ ಹುಡುಗನ ಕೈ ತುಂಬಾ ಚೆನ್ನಾಗಿದೆ ಬೀಗ್ರೆ. ಎಸ್ ಡ್ಯಾಡಿ. ನಾಚಿಕೆನೇ ಇಲ್ಲ ಇವ್ನ್ಗೆ, ಕಳ್ಳ ರಾಸ್ಕಲ್. ಏನು ಮಾತೆಲ್ಲ ಚೇಂಜ್ ಆಗ್ತಾ ಇದೆ? ದೀಸ್ ಆರ್ ಆಲ್ ಮೈ ಹಾಬೀಸ್. ಇದ್ರಲ್ಲಿ ತಪ್ಪೇನಿದೆ? ಇಟ್ಸ್ ಮೈ ಮೆಮೊರೀಸ್. ಅಯ್ಯೋ, ಇದ್ರಲ್ಲಿ ನಿನ್ಗೆ ತಪ್ಪೇನು ಕಾಣಿಸ್ತಾನೆ ಇಲ್ವಾ? ಹಲೋ, ಕರ್ದ್ ಕೊಡೋದು ಜ್ಞಾಪಕಕ್ಕೆ, ಹೇಳ್ದೆ ಕೇಳ್ದೆ ತಗೊಂಡ್ರೆ ಅದು ಕಳ್ತನ. ನಿಮ್ಗೆ ಕದಿಯೋದನ್ ಬಿಟ್ರೆ ಕೇಳಿ ತಗೊಳ್ಳೋದೇ ಗೊತ್ತಿಲ್ಲ. ಡ್ಯಾಡಿ, ಏನ್ರಿ ಇದು? ಹೆಣ್ಣೋಡ ಕರೆದ್ಬಿಟ್ಟು ಕದಿಯೋದು ಗಿದಿಯೋದು ಅಂತಿದ್ದೀರಾ? ಕಳ್ಳನ ಕಳ್ಳ ಅಂತ ಇನ್ನೇನಂತಾರೋ? ಅವಳು ಪ್ರೀತಿ ಮಾಡೋದನ್ನ ಹೇಳ್ಕೊಟ್ಟಿದೀನಿ, ನಿಮ್ ತರ ಕಳ್ತನ ಮಾಡೋದನ್ನಲ್ಲ. ಅವಳು ಏನು ಕಲ್ತ್ಕೋದಾಳೆ? ಅವಳ ಕಾಲ್ ಧೂಳ್ಗೂ ಸಮ ಇಲ್ಲ ನೀವೆಲ್ಲ. ಅಂತದ್ರಲ್ಲಿ ನಿಮ್ ಜೊತೆ ಸಂಬಂಧ ಅಂತೆ, ಮದ್ವೆ ಅಂತೆ. ಗೆಟ್ ಔಟ್. ಏನೇ ಕೋಪ ಬಂದಾಗ ಅದೇನೋ ನೀನ್ ಹೇಳ್ತಿಯಲ್ಲ, ಏನೇ ಅದು? ಐ ಹೇಟ್ ಯು. ಅದು ಐ ಹೇಟ್ ಯುವರ್ ಫ್ಯಾಮಿಲಿ. ಐ ಯುವರ್ ಫ್ಯಾಮಿಲಿ. ಐ ಡಬಲ್ ತುಫು ಯುವರ್ ಫ್ಯಾಮಿಲಿ. ಐ ಥೂ ಯುವರ್ ಫ್ಯಾಮಿಲಿ. ಯಾಕೋ ನಿಲ್ಲಂಗಿಲ್ಲ? ಬಾ, ಇನ್ನೊಂದು ಹುಡುಗಿ ನೋಡೋಣ. ಹೋಗಿ. ಒಂದ್ ನಿಮಿಷ. ಸ್ಪೂನ್ಗೋಸ್ಕರ ಕಕ್ರುತ್ ಬೀಳೋ ಫ್ಯಾಮಿಲಿ ಇದೆಲ್ಲ ನಮ್ ಸೂಟ್ ಆಗಲ್ಲ, ನಡೆಯೋ. ಕರೆಕ್ಟ್ ಡ್ಯಾಡಿ. ಅಮ್ಮ, ಏನೋ ಒಂದ್ ಮಾಡಮ್ಮ. ವಿಜಯ್ ಇಲ್ದೆ ನನ್ನನ್ನ ನಾನು ಊಹಿಸ್ಕೊಳ್ಳೋಕು ಸಾಧ್ಯ ಇಲ್ಲ. ಅಪ್ಪಾಜಿ ನೋಡಿದ್ರೆ ಅಲ್ಲೆಲ್ಲ ಫೈನಲ್ಲು ಮಾಡ್ಬಿಟ್ರು. ಅಮ್ಮ, ಏನಾದ್ರೂ ಮಾಡಿ ನಿಲ್ಸಮ್ಮ. ವಿಜಯ್ ಇಲ್ದೇ ಇರೋ ಜೀವನ ನನಗ್ ಬೇಡ. ವಿಜಯ್ ನಾನು, ನನಗ ಅವನೇ ಬೇಕು. ಇನ್ಯಾರು ಇಷ್ಟು ದೂರ ಬಂದ್ಮೇಲೆ ನನ್ನ ಅಭಿಪ್ರಾಯ ಕೂಡ ನಿಮ್ಗೆ ಹೇಳೋಣ ಅಂತ ಬಂದೆ. ಬೇಡ, ಹೇಳ್ಬೇಡ. ಇಲ್ಲಿವರೆಗೂ ಎಷ್ಟ್ ಹೇಳ್ಬೇಕೋ, ಹೇಗ್ ಹೇಳ್ಬೇಕೋ ಎಲ್ಲ ಹೇಳಾಗಿದೆ. ಇನ್ ಸಾಕು, ನಿಲ್ಸು. ಅವಳ ಪ್ರೀತಿನೆಲ್ಲ ತಲೆ ಕಟ್ಕೊಂಡು ತಾಯಿ ಜವಾಬ್ದಾರಿನ ಮರ್ತು ಹೋಗಿದ್ಯಾ. ಪ್ರೀತಿ ಇಲ್ದೇ ಇರೋ ಕಡೆ ಎಷ್ಟೇ ಬೆಳಕಿದ್ರು ದಾರಿ ಕಾಣಿಸಲ್ಲ ರೀ. ಇಂಥದ್ದನ್ನೆಲ್ಲ ಹೇಳಿ ಏನ್ ತಪ್ಪು ಮಾಡ್ದೆ? ನೀನ್ ತಪ್ಪು ಮಾಡಿದ್ಯಾ ಅಂತ ನಾನು ಹೇಳಿದ್ನಾ? ನೀನ್ ಹೇಳಿದ್ದನ್ನೆಲ್ಲ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದಿನ? ಅಂದಿಲ್ಲ. ಅಂತದ್ರಲ್ಲಿ ಇವಾಗ ಯಾಕೆ ಹೇಳ್ತಾ ಇದ್ದೀನಿ? ಇದು ಅವಳ ಜೀವನಕ್ಕೆ ಸಂಬಂಧಪಟ್ಟಿರುವಂತ ಸಮಸ್ಯೆ ಕಣೆ. ಪ್ರೀತಿ ಅವಳ ಮನ್ಸಿಗೆ ಸಂಬಂಧಪಟ್ಟಿರೋ ವಿಷಯ ರೀ. ಮಾತ್ ಮಾತಾಡ್ತಿದ್ಯಾ? ಇಲ್ಲ ರೀ, ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಈ ಡಿಸ್ಕಷನ್ ನ ಇಲ್ಲಿಗೆ ಮುಗ್ಸು.
ನನ್ ಉಸಿರು ನಿಂತೋಗಕ್ಕೂ ಮೊದ್ಲು ನಿಲ್ಸಿದ್ರೆ ಒಳ್ಳೇದು. 25 ವರ್ಷದ ನಮ್ ಸಂಸಾರದಲ್ಲಿ ಯಾವತ್ತೊಂದ್ ದಿನಾನು ನಾನು ನಿನ್ಮೇಲೆ ಕೈ ಮಾಡಿಲ್ಲ. ಈಗ ಪರಿಸ್ಥಿತಿ ಬರೋ ಹಾಗೆ ಮಾಡ್ಬೇಡ. ಅಪ್ಪಾಜಿ, ನೀವು ಅನುಮತಿ ಕೊಟ್ರೆ ನಿಮ್ ಜೊತೆ ಮಾತಾಡ್ಬೇಕು. ಕೇಳ್ದೇನೆ ಎಲ್ಲ ಕೊಟ್ರಿ ನೀವು. ಇದೊಂದನ್ನು ಕೊಟ್ಬಿಡಿ ಅಪ್ಪಾಜಿ. ನಮ್ಮ ಅಪ್ಪಾಜಿ ನನ್ನ ಪ್ರೀತಿನ ಒಪ್ಕೊಂಡ್ರು ಅಂತ ಶಾಶ್ವತವಾಗಿ ನಿಮ್ಮನ್ನ ಮನ್ಸಲ್ಲಿ ಇಟ್ಕೋತೀನಿ. ಅದು ಬೇಡ ಅಂತ ನೀವು ಬೇರೆ ಮಾಡಿದ್ರೆ ನಿಮ್ಮನ್ನೇ ನೆನಪಿಸ್ಕೊಂಡು ಕುಗ್ಗಿ ಕುಗ್ಗಿ ಅಳ್ತಾ ಬೇರೆಯವ್ರ ಮನೆ ಆಳಾಗಿ ಬದುಕ್ಬೇಕಾಗತ್ತೆ. ಕಷ್ಟ ಆಗ್ತಿದ್ರು ಹೇಳ್ದೆ ಇರೋಕಾಗ್ತಿಲ್ಲ. ನನ್ ಜೀವನ ಪೂರ್ತಿ ಪರಿಚಯ ಇಲ್ದೇ ಇರೋರ್ ಮನೇಲಿ ಪ್ರೀತಿಯಿಂದ ನಾಟಕ ಆಡೋ ಶಿಕ್ಷೆನ ನನಗ್ ಕೊಡಬೇಡಿ ಅಪ್ಪಾಜಿ. ನನ್ ಮನ್ಸಲ್ಲಿ ನಿಮ್ಮನ್ನ ಶಾಶ್ವತ ಶತ್ರುವಾಗಿ ಊಹಿಸ್ಕೊಳ್ಳೋದು ನನ್ನಿಂದ ಸಾಧ್ಯ ಇಲ್ಲ ಅಪ್ಪಾಜಿ.